ಅಯೋಧ್ಯೆಗೆ ಯಾರೆಂದು ಬಲ್ಲಿ ಋತುಪರ್ಣ ಭೂಪತಿ. ಅದೇ ಸರಿ. ಅನೇಕ ವಿಧ ಯಾರದು 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 ಅಲ್ಲಿಯೇ ದೊರೆಯುವುದು ವರ್ಣನು ಒಂದಿನ ಕುಳ್ಳಿರೆ ಮುದದಿಂದ ನಿಲ್ಲದೆಯಾಗಿ ಬರೇ ಹೂವಲ್ಲವದಾನೇಳುದ ಆಶ್ಚರ್ಯ. ಒಳಗೆ ಕೊಟ್ಟ ವೇಳೆಯಲ್ಲಿ ಯಾರೋ ನನ್ನನ್ನು ನೋಡುವುದಕ್ಕೆ ಬೇಕಾಗಿ ಹಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅವಕಾಶ ಕೊಟ್ಟರೆ ಏನಿಲ್ಲ. ಒಬ್ಬ ಯೋಚನೆ ಮಾಡಿ ವೇಷ ಮಾಡಿದ್ರು ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಕಾರದ ಪರಮಾವಧಿ, ಕೂನು ಬೆನ್ನು, ಗಿಡ್ಡ ದೇಹ, ಗಂಟು ಕಟ್ಟಿದಂತಹ ಕೈಕಾಲುಗಳು, ಸುರುಟಿದ ಹುಬ್ಬು, ದೊಡ್ಡ ಹೊಟ್ಟೆ, ತಿರುಗಿದ ಇವನು ಮನುಷ್ಯನೇ. ಎಲ್ಲ ಮನುಷ್ಯರು ಕೊರತೆ ಇಲ್ಲದವರು ಅಂತ ಹೇಳಲಿಕ್ಕಾಗುವುದಿಲ್ಲ. ಕೊರತೆ ಇಲ್ಲದ ಮನುಷ್ಯನೇ ಇಲ್ಲ. ಆದ್ರೆ ಕೊರತೆಗಾದ್ರೂ ಒಂದು ಪರಿಮಿತಿ ಬೇಡ. ಅವ ಮನುಷ್ಯ ಅಂತ ಗೊತ್ತಾಗುವಷ್ಟು ಕೊರತೆ ಇರಬೇಡ. ಇವನ ರೋಮ ರೋಮಗಳಲ್ಲಿ ವಿಕಾರ ಎದ್ದು ಕಾಣ್ತದೆ. ಹಾಗಾದ್ರೆ ಯಾರಿವ? ಪರೀಕ್ಷಾರ್ಥವಾಗಿ ಮೇಲಿಂದ ಬಂದವನಿರಬಹುದೇ? ನಮ್ಮ ಬದುಕಿನಲ್ಲಿ ಮತ್ತೊಬ್ಬರಿಗೆ ಸಂಶಯ ಬರುವ ಹಾಗೆ ಒಂದು ನಡೆಯನ್ನು ಇಟ್ಟವರಲ್ಲ, ಮತ್ತೆಲ್ಲಿದ್ದ ಪರೀಕ್ಷೆ? ಹಾಗಾದ್ರೆ ಯಾರಿವ? ನಾವು ಯಾಕೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿದುಕೊಂಡು ನೋಡು? ಮುಂದೆ ಇದ್ದಾನಲ್ಲ, ಅವನಲ್ಲೇ ಕೇಳುವ. ಅಯ್ಯ ಎಲ್ಲಿ ನಿನಗೆ ನೀನಾರಲೋ ನೀನಾರು ಬಲ್ಲಿದ ಭಟದ ಕೇಳಲು ಬಲ್ಲಿದ ಭಟದ ಕೇಳಲು ದುರಿದ ಮೆಲ್ಲನೆ ವಂದಿಸುತ್ತ ಎಲ್ಲಿ ನಿನಗೆ ನೀನರಿಲೋ ಪೂರ್ವದೊಳಿದ್ದವನಿನುದ ಭೂಪತಿ ಋತುವರ್ಣನನ್ನು ನೋಡಬೇಕು. ಹೀಗೆ ಕೇಳಿಕೊಂಡು ಬಂದವ ನಾನೇ ನಾನೇ. ನೀವು ಅಂತ ಅಲ್ಲ, ಅಲ್ಲಿ ದ್ವಾರದಲ್ಲಿದ್ದವ ಕೂಡ ಹೀಗೆ ನಗುತ್ತಾ ಇದ್ದ ನನ್ನ ರೂಪವನ್ನು ನೋಡಿ. ಶಾಂತಂ ಪಾಪ. ಮತ್ತೊಬ್ಬನ ಕೊರತೆಯನ್ನು ಕಂಡು ನಗುವವರೆಲ್ಲ ಸೂರ್ಯವಂಶೀಯರು. ಅಷ್ಟು ಸಂಕುಚಿತ ಭಾವದಿಂದ ನಮ್ಮ ಬದುಕನ್ನು ರೂಪಿಸಲಿಲ್ಲ. ಆದರೆ ಕಾಣದ ಕೇಳದ ನೋಡದೇ ಇರುವ ಒಂದು ವಿಚಿತ್ರವನ್ನು ನಾವು ಕಾಣುವಾಗ ನಮ್ಮ ನಿಯಂತ್ರಣ ಮೀರಿ ಕೆಲವೊಂದು ಕಾರ್ಯ ಘಟಿಸಿ ಹೋಗ್ತದೆ. ಬೇಸರ ಮಾಡಬೇಡ. ನಿನ್ನನ್ನು ನೋಡುವಾಗ ಕಲ್ಲಾದ್ರೂ ಕರಗಿ ಹೋಗಬೇಕಪ್ಪ. ಇದೇನು ಹುಟ್ಟುವಾಗಲೇ ಇತ್ತೆ ಅಥವಾ ಮತ್ತೆ ರೋಗ ನಿಮಿತ್ತವಾಗಿ ಬಂತೆ? ಏನು ನಿನ್ನ ಹೆಸರು? ಪೂರ್ವದಲ್ಲಿ ಎಲ್ಲಿದ್ದವ? ಇಲ್ಲಿಗೆ ಯಾಕೆ ಬಂದೆ? ನನ್ನಿಂದ ಏನಾಗಬೇಕು? ಹೇಳುವಲ್ಲಿ ಯಾವ ದಾಕ್ಷಿಣ್ಯವೂ ಬೇಡ. ಕೇಳುವ ಬಲ್ಲಿದ ಋತುಪರ್ಣ. ಈ ಪ್ರಪಂಚದಲ್ಲಿ ಬೇರೆಲ್ಲದಕ್ಕೂ ಸ್ಪರ್ಧೆಗೆ ಜನ ಇದ್ದಾರೆ. ಆದ್ರೆ ಮಾನವೀಯತೆಯ ಸ್ಪರ್ಧೆ ಬಂದ್ರೆ ಅದರಲ್ಲಿ ಮೊದಲಿಗರಾಗಿ ನಿಲ್ಲಬಲ್ಲಂತ ಅರ್ಹತೆ ಇರುವುದು ಸೂರ್ಯವಂಶೀಯರಿಗೆ. ಹಾಗಾಗಿ ನಾವು ಬಲ್ಲಿದರು. ಹೊರಗಿರುವಂತಹ ಭಂಡಾರದಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ಬಲ್ಲಿದರಲ್ಲ. ಮಾನವೀಯ ನೆಲೆಯಲ್ಲಿ ಒಂದು ತಿರಿಯಕ್ಕೆ ಗಂತುವಿಗಾದ್ರೂ ತೊಡೆಯ ಮಾಂಸವನ್ನು ಕೊಡಬಲ್ಲಂತ ಔದಾರ್ಯ ಇರುವ ಕಾರಣ ನಾವು ಬಲ್ಲಿದರು. ಯೋಚನೆ ಮಾಡಬೇಡ. ಕೇಳುವವರು ಋತುಪರ್ಣ ಭೂಪತಿ. ಹೇಳಪ್ಪ.
ನಿಷದ ಪುರಾಧಿಪಜ ಶಿವಂಶ ಜನಳ ಆ ಪುರಾಧಿಪಜ ಶಿವಂಶ ಜನಳ ಅಸಮ ಪರಾಕ್ರಮನು ನಳನ ಸಮ ಪರಾಕ್ರಮನು ಕುಶಲದೊಳಾದರದ ವಿರೆಗುದುರಿ ಕುಶಲದೊಳಾದರದ ವಿರೆಗುದುರಿ ಅಧಿಕಾರಿಯು ನಾನು ನಿಷದ ಪುರಾಧಿಪಜ ಶಿವಂಶ ಜನಳ ಅಸಮ ಪರಾಕ್ರಮನು ಇದು ನೀವು ನನ್ನನ್ನು ಕೇಳಲಿಕ್ಕ ಹೌದು, ನೀನು ಮಾರಾಟಕ್ಕಿದ್ಯಲ್ವ, ಹಾಗೆ ಕೇಳಿದ್ದು. ಹಾಗಲ್ಲ, ಇದು ನನ್ನ ಪರಿಚಯವನ್ನು. ನಿನ್ನ ಪರಿಚಯ ಕೇಳಿದೆ. ಇದು ಇದು ನಿಮಗೆ ನಿಜದ ಗೊತ್ತುಂಟಾ? ಒಳ್ಳೆ ಪ್ರಶ್ನೆ. ಹಾ, ಒಂದು 7 ವರ್ಷದ ಮಗುವಿಗೂ ಗೊತ್ತುಂಟು. ಚಕ್ರವರ್ತಿ ಪೀಠ ಅಲ್ವಾ? ನಿಷಾದ. ನೀನೇನು ಏನೋ ಮೂಲೆಯಲ್ಲಿದ್ದ ಒಂದು ರಾಜ್ಯವನ್ನು ಕೇಳಿದ ಹಾಗೆ ಕೇಳೋದು. ನಿಷಾದ. ನಿಷಾದದ ಪರಿಚಯ ಉಂಟು ಅಂದ ಮೇಲೆ ನನ್ನ ಪರಿಚಯವು ನಿಮಗೆ ಇರಬಹುದು. ಬಹುಶಃ ನಿಷಾದಕ್ಕೆ ದೃಷ್ಟಿ ತಾಗಬಾರದು ಅಂತ ದ್ವಾರದಲ್ಲಿ ನಿನ್ನನ್ನು ಇಡುವುದಾ? ಆಗಲ್ಲ, ಮತ್ತೆ ನಿಷಾದದಲ್ಲೇ ಇದ್ದವ ನಾನು. ಅಲ್ಲ, ನಿಷಾದದಲ್ಲಿ 1000 ಮಂದಿ ಇದ್ದಾರೆ. ನಿಷಾದ ಗೊತ್ತಿದ್ದವರಿಗೆಲ್ಲ ನಿನ್ನ ಪರಿಚಯ ಇರ್ತಾರೆ. ಶಶಿವಂಶಜ ನಳ ನಾನು ಅಲ್ಲಿ. ನನಗೆ ಸ್ಪಷ್ಟ ಆಯ್ತು, ಇದು ನಿನಗೆ ಹುಟ್ಟುವಾಗ ಇದ್ದದ್ದಲ್ಲ. ಹೀಗೆ ಎಲ್ಲಿಯೋ ಅಧಿಕಾರ ಸಂಘ ಮಾಡಿ ಮಾತಾಡಿ ಹೀಗಾಗ್ತದೆ ನಿನಗೆ. ಹೌದು, ಮತ್ತೆ ಶಶಿವಂಶಜ ನಳ ನಾನು ಅಲ್ಲಿ ಅವನ ಅಲ್ಲಿ ನಾನು ಇನ್ನು ವಿಷಯ ಉಂಟು. ಅಲ್ಲಿ ನಾನು 1000 ಕುದುರೆಗೆ ಅಧಿಕಾರಿ. ಎಲ್ಲಿ? ಅಲ್ಲಿ. ಮತ್ತೆ ನಲ ಚಕ್ರವರ್ತಿಗಳೆಂತದ್ದು ಕುದುರೆಯ ಮೈ ತೊಳೆಯುವುದಾ? ಆಗಲ್ಲ, ಕುದುರೆಯನ್ನು ನೋಡಿಕೊಳ್ಳುವುದಕ್ಕೆ. ನೋಡಿಕೊಳ್ಳುವ ಯಜಮಾನರು ಅವರೇ. ಅವರೇ ಅಲ್ಲಿ ಉದ್ಯೋಗ ಕಿತ್ತವರು. ಉದ್ಯೋಗ ಕಿತ್ತವ. ಅಲ್ಲಿಂದ ಇಲ್ಲಿಗೆ ಬಂದೆ. ಹೌದು. ಚಕ್ರವರ್ತಿಗಳ ಆಸ್ಥಾನದಲ್ಲಿ ಒಂದು ಉದ್ಯೋಗ ಸಿಗಬೇಕು ಎಂದಾದರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕು. ಅಂತಲ್ಲಿ ಅಂತ ಸುವರ್ಣಾವಕಾಶವನ್ನು ಹೊರಗೈಯಿಂದ ಚೆಲ್ಲಿ ಬಂದಂತ ನೀನು ಎಲ್ಲಿಯಾದ್ರೂ ಸಲ್ಲಿಕ್ಕುಂಟ? ನಿನ್ನ ಮುಖ ನೋಡಿದ್ರೆ ಸತ್ಯಾಲ ಗಂಗಾ ಸ್ನಾನ ಮಾಡಬೇಕಂತ. ಇದು ಅಲ್ಲಿ ಚಕ್ರವರ್ತಿ ಮನೆ ಉದ್ಯೋಗ ಮಾಡೋದಕ್ಕೆ ಆಗದೆ ಅಲ್ಲ, ಉದಾಸೀನಿಗಳು ಉದ್ಯೋಗವನ್ನು ಬಿಟ್ಟು ಬಂದದ್ದಲ್ಲ. ಏನೋ ಬೇಡದ್ದು ಮಾಡಿರ್ಬೇಕು, ಹಾಗಾಗಿ ಹೊರದೂಡಿರ್ಬೇಕು. ಬೇಡದ್ದು ನಾನು ಮಾಡಿದ್ದಲ್ಲ. ಮತ್ತೆ ಅಲ್ಲಿ ಒಂದು ವಿಷಮ ಸಂಭವಿಸಿತು. ವಿಷಮಲತಿಗಳಾಡಿ ಸೋತುದಗಲ್ಲವ ಪುಷ್ಟರನಿಗೆ ಒಪ್ಪಿಸುತ್ತ ಐದ ನಡವಿಗೆ ತಲೆಯ ಸದಿಸಹಿತ ವಿಷಮಲತೆಗಳಡಿ ಸೋದು. ನಮಸ್ಕಾರ ಮಾಡ್ಲಿಲ್ಲ. ಇನ್ನು ನಾಳೆ ಮಾಡಬಹುದು, ಇವತ್ತು ಬೇಡ. ನಾಚಿಕೆ ಆಗ್ತದೆ ನನಗೆ. ನಮಸ್ಕಾರ ಮಾಡ್ಲಿಕ್ಕ? ಅಲ್ಲ, ನಮಸ್ಕಾರ ಮಾಡದೆ ಇಷ್ಟು ಹೊತ್ತಾಯ್ತಲ್ಲ. ಇನ್ನು ತೊಂದರೆ ಇಲ್ಲ ನನಗೆ. ಇದು ನಮಸ್ಕಾರ ಮಾಡಿ ನೀನು ಬಹುಶಃ ಎಲ್ಲ ಕ್ಷೌರ ಮಾಡಿದ ಮೇಲೆ ಇವತ್ತು ಬುಧವಾರ ಮಂಗಳವಾರ ಅಂತ ನೋಡುವ ಇರ್ಬೇಕು. ಅದೇ ಆಗಿದ್ದಾರೆ. ಅಲ್ಲಿ ಕೆಲವರೆಲ್ಲ ಹಾಗೆ ಉಂಟು. ಕೃತ ಕ್ಷೌರ ಮತ್ತೆ ನಕ್ಷತ್ರ ಪರೀಕ್ಷೆ ಮಾಡಿ. ಹೌದು, ಮೊದಲು ಕ್ಷೌರ ಮಾಡಿ, ನಕ್ಷತ್ರ ಪರೀಕ್ಷೆ ಮಾಡಿ ಕ್ಷೌರ ಮಾಡೋದಲ್ಲ. ನೀನು ನಮಸ್ಕಾರ ನಾಳೆ ಕೊಡು ಹೀಗೆ ಹೇಳುದಲ್ಲಿ. ಅದು ನಮಸ್ಕಾರ ಅಂದ್ರೆ ನನಗೆ ಕೊಟ್ಟ ಅಭ್ಯಾಸ ಇಲ್ಲ ಎಲ್ಲ ಕಡೆ. ಹಾಗೆ ಕೊಟ್ಟು ಅಭ್ಯಾಸ ಇಲ್ಲ. ಹೌದೌದು, ನೀನು ದೊಡ್ಡ ಚಕ್ರವರ್ತಿ ಅಲ್ವಾ? ಆಗಲ್ಲ. ನನ್ನ ಈ ಮುಖವನ್ನು ನೋಡಿದ್ರೆ ಯಾರಾದ್ರೂ ನಮಸ್ಕಾರ ತಗೊಂಡು ಕೊಟ್ಟಾರ? ವಿಷಯ ನಮಸ್ಕಾರ ನಾವು ಕೊಡುವುದು ಯಾರಿಗೆ?
ಒಂದು ಆಶೀರ್ವಾದ ಸಿಗಬೇಕು, ಹೌದು. ಇಲ್ಲಾಂದ್ರೆ ಪ್ರತಿ ನಮಸ್ಕಾರ ಸಿಗಬೇಕು. ಇದು ಎರಡರ ನಿರೀಕ್ಷೆಯು ನನಗಿಲ್ಲ, ಮತ್ತೆ ಯಾಕೆ ಸುಮ್ಮನೆ ಕೊಡುವುದಲ್ಲ. ಬೇಡ ಬೇಡ. ಇದು ರಾಯರೇ, ವಿಶ್ರಾಮ ಓ. ವಿಶ್ರಾಮ ಅಲ್ಲಿ ನಡೆಯುತ್ತಲ್ಲ. ವಿಷಮ ಹೌದು. ಎಲ್ಲಿ? ನಿಷಾದದಲ್ಲಿ. ನಿಷಾದದಲ್ಲಿ ಹೌದು. ಏನದು? ಚಕ್ರವರ್ತಿಯವರು ಪೀಠವನ್ನೇರಿದಂತಹ ಸಂದರ್ಭದಲ್ಲಿ ಅವರ ತಮ್ಮ ಹಾ ಉತ್ತರ ನಿಷಧದ ಅಧಿಕಾರಿ ಹಾ. ಪುಷ್ಕರನ ಆಗಮನವಾಯಿತು. ನೀನು ಹೇಳುವ ಶೈಲಿ ನೋಡುವಾಗ ನಾನು ಎಂತದಾಯ್ತು ಅಂತ ಭಾವಿಸಿದೆ. ಆ, ಅವನಿಗೇನಾದ್ರೂ ಆಯ್ತಾ ಅಂತ ಭಾವಿಸಿದೆ. ಒಂದು ಅಣ್ಣನಲ್ಲಿಗೆ ತಮ್ಮ ಬರುವುದನ್ನು ಇಷ್ಟೆಲ್ಲ ಅಳುತ್ತಾ ಹೇಳುವ ಕ್ರಮ ಉಂಟೇನೋ? ಇಲ್ಲ, ಮತ್ತೆ ಉಂಟು, ಆ ವಿಷಯ ಉಂಟು. ವಿಚಾರ ಉಂಟು. ನೀನು ಕೊನೆಯದನ್ನು ಯೋಚಿಸಿ ಈಗಲಾಡು. ಹಾ. ರಾರೆ, ವಾ. ಅವರೊಬ್ಬರು ಬಂದದ್ದಲ್ಲ, ಮತ್ತೆ? ಅವರೊಟ್ಟಿಗೆ ಹಾ. ಒಬ್ರು ವಿಪ್ರರು ಇದ್ರು. ಒಳ್ಳೇದಾಯ್ತಲ್ಲ. ಹಾ. ಅಗ್ನಿಯೊಟ್ಟಿಗೆ ಬ್ರಾಹ್ಮಣರೊಟ್ಟಿಗೆ ಹೋದದ್ದು ಹಾಳಾಗುವುದಿಲ್ಲ ಅಂತ ನಮ್ಮ ನಂಬಿಕೆ ಅಲ್ವಾ? ಎಂತದ್ದು? ಹಾ? ಅವರು ನೋಡುವಾಗಲೇ ಶನಿ ಬ್ರಾಹ್ಮಣನ ಹಾಗಿದ್ರು. ಅವರ ರೂಪ ನೋಡ್ಬೇಕು, ಎಂತ ವಿಕಾರ ರೂಪ ಅಂದ್ರೆ. ಹಾಗಿಲ್ಲ. ಹಾ? ಶನಿ ದೇವವರ್ಗದಲ್ಲಿ ಗಾಣಿಗ ಕುಲದವ. ಶನಿ ಬ್ರಾಹ್ಮಣ ಅಂತ ಒಂದು ಉಂಟು. ಅಲ್ಲ ರೂಪವೇ ಒಂದು, ಹಾಗೆ ಹಾಗೆ ಹಾಗೆ. ಒಂದು ರೂಪ ನೋಡುವಾಗ ಆಗಿತ್ತಾನೆ. ಹಾ, ಹಾ. ಇದು ರಾರೆ ಓ. ಹಾಗೆ ಬಂದು ನಿನಗೆ ಬ್ರಾಹ್ಮಣನಲ್ಲಿ ಕೋಪ ಹೆಚ್ಚ, ಶನಿಯಲ್ಲಿ ಕೋಪ ಹೆಚ್ಚ? ಅದು ಅಲ್ಲ, ಒಟ್ಟಿಗೆ ಸೇರಿಸಿ ಇಲ್ಲ ಪುಣ್ಯಾತ್ಮ. ಇಲ್ಲ ಇಲ್ಲ, ಅವರ ಮೇಲೆ ಗೌರವ, ಬ್ರಾಹ್ಮಣರ ಮೇಲೆ ಗೌರವ ಉಂಟು. ಹಾ, ಶನಿಯ ಮೇಲೆ ಕೋಪವ? ಅಲ್ಲ, ಕೋಪ ಅಂದ್ರೆ ಹಾಗಲ್ಲ. ಅಲ್ಲ, ನೀನು ಸೇರಿಸುವಾಗ ಯಾವುದೋ ಒಂದರ ಬಗ್ಗೆ ಕೋಪ ಇಲ್ಲದಿದ್ರೆ ಹಾ. ಅಷ್ಟು ಒಂದು ಹಗುರವಾಗಿ ಹೇಳಲಿಕ್ಕಿಲ್ಲ ನೀನು. ಇಲ್ಲ. ಇರ್ಲಿ, ಒಬ್ಬ ಬ್ರಾಹ್ಮಣರು ಬಂದು ಬ್ರಾಹ್ಮಣರು ಬಂದು ಹಾ. ಅವರಿಗೆ ಆಟ ನೋಡುವ ಹುಚ್ಚು. ಹಾ? ಹಾ. ಆಸಕ್ತಿ. ಆ, ಆಸಕ್ತಿ ಅದು ಬೇರೆ. ಆ ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಅದು ಹುಚ್ಚು. ಹುಚ್ಚು. ಹಾ. ಅದು ಯಾವ ಆಟ? ಯಾವ ಆಟ? ಪಗಡೆ ಆಟ ಹಾ ಹಾ ನೋಡ್ಲಿಕ್ಕೆ ಬಂದದ್ದು. ಹಾ. ಎಲ್ಲಿ? ಪುಷ್ಕರನನ್ನು ಸೇರಿಸಿಕೊಂಡು ಹಾ. ನಮ್ಮ ಚಕ್ರವರ್ತಿಯ ಜೊತೆಗೆ ಒಂದು ಆಟ ನೋಡ್ಬೇಕಂತ ಅವರು ಬಂದದ್ದು. ಹೌದೇ? ಹಾ. ಹಾ. ಯಾರೊಟ್ಟಿಗೆ? ನಾಳೆ ಚಕ್ರವರ್ತಿ ನಾಡ ಚಕ್ರವರ್ತಿಯೊಟ್ಟಿಗೆ ಏನು ಪುಷ್ಕರ. ಒಪ್ಪಿದ್ರ ಚಕ್ರವರ್ತಿಗಳು? ಚಕ್ರವರ್ತಿಗಳು ಮೊದಲು ಒಪ್ಲಿಲ್ಲ, ಹಾ. ಆಮೇಲೆ ಈ ಬ್ರಾಹ್ಮಣರ ಆಸೆ ಅಲ್ವಾ, ಹೌದು. ಅದಕ್ಕೆ ಒಪ್ಪಿಗೆ ಕೊಟ್ರು. ಒಳ್ಳೆಯದು. ರಾಯರೇ, ಹಾ. ಪಗಡೆ ಆಟ ಪ್ರಾರಂಭವಾಯಿತು. ನೀನು ಎಂತ ಹಾ. ಅದಕ್ಕೆಲ್ಲ ಅಷ್ಟು ಬೇಸರ ಪಡುವುದು ಯಾಕೋ? ಹಾ. ಸಪ್ತ ವ್ಯಸನಗಳಲ್ಲಿ ದ್ಯೂತ ಒಂದಾದರೂ ಹಾ. ಸಮಾನ ಮನಸ್ಕರೊಂದಿಗೆ ಸುಹೃದ್ಯೂತ ಆಡಬಹುದು ಹಾ. ಎನ್ನುವುದು ಉಂಟು. ಅದಕ್ಕೆಲ್ಲ ಅಷ್ಟು ಬೇಸರ ಪಡುದು ಯಾಕೆ ನೀನು? ರಾಯರೇ, ಓ. ಮೊದಲಿಗೆ ಆರಂಭವಾದ ಸುಕೃತ್ಯುತವಿ, ಹಾ, ಒಳ್ಳೆಯದು. ಆಮೇಲೆ ಪುರೋಹಿತರು ಹೇಳಿದ್ರು, ಏನು? ಇದ್ರಲ್ಲಿ ಏನು ಸ್ವಾರಸ್ಯ ಇಲ್ಲ ಈ ಆಟದಲ್ಲಿ. ಹೌದಾ? ಹಾ. ಹಾ. ಈ ಆಟ ನೋಡಿ ನೋಡಿ ನಿದ್ದೆ ಬರ್ತದೆ. ಆಟದಲ್ಲಿ ಒಂದು ಸ್ವಾರಸ್ಯ ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಆಟ ಹೋಗಿ ಬೇಜಾಟ ಆಗ್ತದೆ. ಹೌದು. ರಾಯರೇ, ಓ. ಸ್ವಾರಸ್ಯ ಬರ್ಬೇಕಿದ್ರೆ ಏನಾದ್ರು ಒಡ್ಡ ಒಡ್ಡಿ ಇಟ್ಟಾಟ ಆಡಿ ಅಂತ. ಹಾ, ಹಾ. ಅದಕ್ಕೆ ಆಟ ಪ್ರಾರಂಭ ಆಯ್ತು ರಾಯರೇ. ಆ ಒಡ್ಡಿ ಇಡುವುದಕ್ಕೆ ಒಪ್ಪಿದ್ರು. ಒಪ್ಪಿದ್ರು, ಚಕ್ರವರ್ತಿ ಒಪ್ಪಿದ್ರು, ಆಟ ಪ್ರಾರಂಭ ಆಯ್ತು. ಏನಿ? ಮೊದಲಿಗೆ ಸ್ವಲ್ಪ ಸ್ವಲ್ಪ ದ್ರವ್ಯವನ್ನು ಇಟ್ರು ಯಾರು? ಚಕ್ರವರ್ತಿ. ಚಕ್ರವರ್ತಿ. ಹೌದು. ಏನಾಯ್ತು ಆಟದ ಪರಿಣಾಮ? ಆ ಆಟದಲ್ಲಿ ಚಕ್ರವರ್ತಿ ಸೋತ್. ನೀನು ಎಂತದ? ಆ, ಚಕ್ರವರ್ತಿಗಳ ಭಂಡಾರದಲ್ಲಿ ಸಮುದ್ರದ ಬದಿಯಲ್ಲಿ ಮರಳ ರಾಶಿ ಇದ್ದ ಹಾಗೆ ದ್ರವ್ಯ ಕನಕ ಎಲ್ಲ ಉಂಟು. ಏನೋ ಸಣ್ಣ ಪುಟ್ಟ ದ್ರವ್ಯ ಹೋದ್ರೆ ನೀನು ಊರು ಮುಳುಗಿದ ಹಾಗೆ ಅಳ್ತಿ. ಅಷ್ಟಕ್ಕೆ ಆಟ ನಿಲ್ಲಲಿಲ್ಲ, ಮತ್ತೆ ಮುಂದುವರಿ. ಹೌದೇ? ಆ, ಏನು ಮತ್ತೆ ಒಡ್ಡಿ ಇಟ್ರು? ಸಮಸ್ತ ಭಂಡಾರವನ್ನೇ ಇಟ್ಟು. ಈಗ ಗೆದ್ದಿರಬಹುದು ಚಕ್ರವರ್ತಿಗಳು. ಈಗ ಪುಷ್ಕರ ಗೆದ್ದ. ಆವಾಗ ಚಕ್ರವರ್ತಿ ಸೋತ, ಈಗ ಪುಷ್ಕರ ಗೆದ್ದ. ಪರಿಣಾಮ ಒಂದೇ ಅಲ್ವ? ಅದು ಅಂದ್ರೆ ಆಟದಲ್ಲಿ ಒಬ್ಬರೇ ಗೆಲ್ಲುವುದಷ್ಟು ಸರಿ ಆಗುದಿಲ್ಲ ಅಂತ ಆಚೆ ಮಾಡಿ. ಅಲ್ಲ, ನಿನಗೆ ಒಂದೇ ರೀತಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ಹಾಗೆ ಹೇಳುದು ಕಾಣ್ತದೆ. ಇರ್ಲಿ, ತೊಂದರೆ ಇಲ್ಲ. ಈಗ ಚಕ್ರವರ್ತಿಗಳು ಸೋತದ್ದೇ, ಸೋತ. ಆಟ ನಿಂತಿರ್ಬೇಕು. ಇಲ್ಲ, ಮತ್ತೆ ಮುಂದುವರಿಯಿತು. ಭಂಡಾರವನ್ನು ಒತ್ತ ಇಟ್ಟ ಮೇಲೂ ಮತ್ತೆ ಮುಂದುವರಿಯಿತು. ಏನನ್ನಿಟ್ರು? ಚದುರಂಗ ಕ್ರೀಡೆ. ಪರಿಣಾಮ? ಅದರಲ್ಲಿಯೂ ಚಕ್ರವರ್ತಿಗೆ ಸೋಲಾಯಿತು. ಆಟ ನಿಂತಿತು. ಇಲ್ಲ, ಮತ್ತೆ ಮುಂದುವರಿಯಿತು. ಇನ್ನೇನುಂಟು ಒತ್ತಿ ಇಡುವುದಕ್ಕೆ? ಚಕ್ರವರ್ತಿಯ ರಾಜ್ಯವನ್ನ ಎಲ್ಲವನ್ನು ಕೊಡಕಿಟ್ಟು ಆಟವನ್ನು ಆಡಿದ್ರು. ಪರಿಣಾಮದಲ್ಲಿ ಚಕ್ರವರ್ತಿ ಸೋತ. ಈಗ ಚಕ್ರವರ್ತಿಗಳು ಹೇಗಿದ್ದಾರೋ? ಏನಾಯಿತು ಪರಿಣಾಮ? ಚಕ್ರವರ್ತಿಗೆ ಅವರ ತಪ್ಪಣೆ ಅಪ್ಪಣೆಯನ್ನು ಮಾಡಿದ್ದಾರೆ. ಏನೆಂದು? ಒಂದು ಕ್ಷಣವು ಈ ರಾಜ್ಯದಲ್ಲಿ ತಾವು ನಿಲ್ಲಕೂಡದು, ಇಲ್ಲಿಂದ ನಡೆಯಬೇಕು ಎಂಬುದಾಗಿ ಅಪ್ಪಣೆಯನ್ನು ಹೊತ್ತಂತಹ ಅವರು ಹುಟ್ಟಂತಹ ಬಟ್ಟೆಯಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಎತ್ತಲೋ ಹೊರಯರ
ಕನದರ ಕನದರ ಚಕ್ರವರ್ತಿಗೆ ಈ ಬರಿ ವಿಧಿಯಾದುದೇ ಎಂದು ಮರುಗುತ್ತಲಾಗನ ಚಂದ್ರಗಿದಳ ಪತಿ ಎಂದು ನೇಮಿಸಿದ ಹರಗರ ಹೇಗೆ ಸಹಿಸಿಕೊಳ್ಳಲಿ, ಹೇಗೆ ಸಹಿಸಿಕೊಳ್ಳಲಿ? ಬದುಕಿನ ಭದ್ರತೆಯನ್ನೇ ಅಲ್ಲಾಡಿ ಬಿಡುವಷ್ಟು ದೊಡ್ಡ ಕರ್ಕಶವಾದ ದುರ್ವಾರ್ತೆ. ಕನದರ ಚಕ್ರವರ್ತಿ 4 ಮಂದಿಯ ತಲೆಯನ್ನು ಬಡಿದು 4 ಮಂದಿಯ ಕಿರೀಟವನ್ನು ಎಳೆದು ಆ ಚಕ್ರವರ್ತಿಯಾದವನಲ್ಲ, ಪೃಥ್ವಿಮೂರಕ್ಕೆ ಚಕ್ರವರ್ತಿಯು ನಳನು. ಪ್ರತಿಯೊಬ್ಬ ಸಜ್ಜನನ ಮನಸ್ಸಿನ ಸಿಂಹಾಸನದಲ್ಲಿ ಶಾಶ್ವತವಾಗಿ ರಾಜನಾಗಿ ಮೆರೆದಂತ ಚಕ್ರವರ್ತಿಗಳು ಈ ಸ್ಥಿತಿಗೆ ಬಂದರೆ ಆರ್ತರಿಗೆ, ಶೋಷಿತರಿಗೆ, ದುರ್ಬಲರಿಗೆ ಬೇಕು ಬೇಕಾದ್ದನ್ನು ತೆಗೆದು ಬಗೆದು ಕೊಟ್ಟ ಪ್ರಭು ಉಣ್ಣುವುದಕ್ಕಿಲ್ಲದೆ ಉಡುವುದಕ್ಕಿಲ್ಲದೆ ದೇಶಿಗನಂತೆ ಕಾಡು ಪಾಲಾಗಿ ಹೋದರೆ ಲೋಕಕ್ಕೆಲ್ಲ ಬುದ್ಧಿ ಹೇಳುವಂತಹ ನಮ್ಮ ಚಕ್ರವರ್ತಿಗಳು ಯಾಕೆ ಜೂತದ ದುರ್ವ್ಯಸನಕ್ಕೆ ಬಲಿಯಾದರು? ಹೊಲಸನ್ನೇ ತಿನ್ನುವಂತಹ ಸೂಕರ ಒಂದು ಹೋಗಿ ಯಾಕೆ ಕೆಟ್ಟದ್ದು ತಿನ್ನಿತು ಎನ್ನುವುದಾಗಿ ಪ್ರಶ್ನೆಯಾಗುವುದಿಲ್ಲ. ನಾವು ಕೈಕಾಲು ತೊಳೆದು ಪೂಜೆ ಮಾಡುವ ಗೋಮಾತೆ ಹೋಗಿ ಮಾಂಸ ತಿಂದ್ರೆ ಅದನ್ನು ಹೇಗೆ ಸಹಿಸಿಕೊಳ್ಳಲಿ? ಕರ್ಮದೋಷವೇ? ಬಿಳಿ ಬಟ್ಟೆಯಲ್ಲಿ ಆದ್ರೂ ಒಂದು ಹುಡುಕಿದ್ರೆ ಕಲ ಸಿಕ್ಕೀತು. ಚಕ್ರವರ್ತಿಗಳ ಚಾರಿತ್ರದಲ್ಲಿ ಸಿಗಲಿಕ್ಕಿಲ್ಲ. ಕಾಲದೋಷವೇ? ಅವರ ಆಳ್ವಿಕೆ ಇರುವಾಗ ರಾಜನಾದವನೇ ಕಾಲಕ್ಕೆ ಕಾರಣ ಎಂದಾದ ಮೇಲೆ ಧರ್ಮದೇನು 4 ಪಾದಗಳನ್ನು ಊರಿನಿಲ್ಲದೆ ಇದ್ದಾಳೆ. ಹಾಗಾದ್ರೆ ಏನು? ಎಷ್ಟು ನಮಗೆ ಪ್ರಜ್ಞೆ ಇರಲಿ, ವಿಧಿಯನ್ನು ಮೀರಲಿಕ್ಕಾಗುವುದಿಲ್ಲ. ವಿಧಿ ಪ್ರಜ್ಞೆಯನ್ನು ಮೀರಿ ನಿಲ್ತದೆ. ಹಾಗಾಗಿ ಇವರ ಪ್ರಜ್ಞೆಯನ್ನು ಮೀರಿದ ವಿಧಿಯ ಬರವಣಿಗೆ ಚಕ್ರವರ್ತಿಗಳ ಬದುಕಿನಲ್ಲಿ ಆಟ ಆಡಿದೆ. ಆದ್ರೂ ಈ ಪಾಡಿನಲ್ಲಿ ಕಾಡಿಗೆ ಹೋಗಬೇಕಿತ್ತೆ. ಅವರ ಆಪ್ತನಾದಂತ ನನ್ನಲ್ಲಿ ಬಂದು ಹೇಳ್ತಿದ್ರೆ ನಾನು ಕೆಳಗೆ ಕುಳಿತುಕೊಂಡು ಅವರನ್ನು ಪೀಠದಲ್ಲಿ ಕುಳಿತುಕೊಳ್ಳಿಸ್ತಿದ್ದೆ. ಬರ್ಲಿಲ್ಲಲ್ಲ, ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸ್ವಾಭಿಮಾನಿಗಳಾದವರ ಹಾಗೆ ಏನಾದ್ರೂ ದುಃಖದ ಸಮಾಚಾರ ಉಂಟು, ಗೆಳೆಯನಾದವ ಹೇಳದೆ ಹೋಗಬೇಕು. ಏನಾದ್ರೂ ಸಂತೋಷದ ಸಮಾಚಾರ ಉಂಟು, ಎಷ್ಟು ಹತ್ತಿರದವನಾದ್ರೂ ಅವ ಹೇಳಿಕೆ ಕೊಡದೆ ಹೋಗಕೂಡದು. ನಾವು ಸಂತೋಷದಲ್ಲಿದ್ದೇವೋ ಗೆಳೆಯ ಕೇಳದೆ ಹೇಳಬೇಕು. ದುಃಖದ ವಿಷಯ ಉಂಟು, ಗೆಳೆಯನಲ್ಲಿ ಆದಷ್ಟು ಅಡಗಿಸಿಡಬೇಕು. ಇದು ನಿಜವಾದ ಸ್ವಾಭಿಮಾನಿಯಾದವನ, ಆಜ್ಞನಾದವನ ಬದುಕು. ವಿನಾದ ಇನ್ನೇನ ಜೀವನ. ಏನು ಮಾಡೋಣ? ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಯಾವುದನ್ನೆಲ್ಲ ಬದಲಿಸುವಂತಹ ಸಾಮರ್ಥ್ಯ ಇರುವುದು ದೇವರಲ್ಲಿ ಮಾಡುವ ಪ್ರಾರ್ಥನೆಗೆ ಮಾತ್ರ. ಚಕ್ರವರ್ತಿಗಳ ಆಯುಷ್ಯ ಆರೋಗ್ಯಕ್ಕೆ ಏನು ಪೆಟ್ಟಾಗದಿರಲಿ ಎನ್ನುವುದಾಗಿ ಕೇಳಿಕೊಳ್ಳುವುದಲ್ಲದೆ ನಮಗೆ ಅದಕ್ಕಿಂತ ಹೆಚ್ಚು ಏನು ಮಾಡ್ಲಿಕ್ಕೆ ಆಗ್ತದೆ? ಅವರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವರಲ್ಲಿಂದ ಬಂದದ್ದು ಅಂತ ಹೇಳ್ತಾನೆ. ಇವನಿಗೇನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ನಿನ್ನ ಹೆಸರು? ನನ್ನ ಹೆಸರು ಹೇಳಲಿಲ್ಲ ಅಲ್ಲ? ಹೇಳಿಲ್ಲ. ಇನ್ನೊಂದು ಹೆಸರಾಗಬೇಕು. ಇನ್ನೊಂದಂದ್ರೆ ಇನ್ನು ನಿರ್ಣಯ ಮಾಡುದ? ಅಲ್ಲ, ಹೆಸರು ನಿಮಗೊಂದು ಆಗಬೇಕು. ನನ್ನ ಹೌದು, ಬಾಹುಕ ಅಂತ. ಬಾಹುಕ ಅಂತ. ಬಾಹುಕ ಅಂತ ಅಂದ್ರೆ ಎಂತದ್ದು? ನನ್ನ ಹೆಸರು ಅರಸ ಅಲ್ವೇನು? ಅದಲ್ಲ, ಬಾಹುಕ ಅಂತ. ಯಾಕೆ ಸುಮ್ಮನೆ ಸಮಯ ವ್ಯರ್ಥ, ಒಂದು ಬೇಗ ಮುಗಿಸುವ. ಒಂದು ಶಬ್ದದಲ್ಲಿ ಇದು ತುಂಬಾ ಸಮಯ ಉಳಿಸುವುದು. ಹೌದು, ನೀನದೊಂದು ದೊಡ್ಡ ಸ್ಥಿತಿ. ಇದು ನನ್ನ ರೂಪ
ಆವಾಗ ಹೇಳಿದ್ದಲ್ವಾ, ಏನು? ಇದು ರೂಪ ಹುಟ್ಟುವಾಗ ನಾನು ಬಹಳ ಚಂದ. ಹೌದಾ? ಹೌದೌದು. ಮತ್ತೆ ಮನ್ಮಥನ ರೂಪ ಇತ್ತು ಅಂತ ನನ್ನ ತಾಯಿ ಆಡಿದ ನೆನಪು. ಮತ್ತೆ ಈಗೆಲ್ಲ ಅದು ಸ್ವಲ್ಪ ದುರಭ್ಯಾಸ ಹೆಚ್ಚಾಯಿತು. ಇಷ್ಟು ಹಾಳಾಗ್ಬಾರ್ದು. ಅದು ಒಂದೇ ಒಂದು ದುರ್ಬುದ್ಧಿ ಸಾಕಾಗ್ತದೆ, ಎಲ್ಲ ಹೋಗ್ತದೆ. ಆದ್ರೆ ಒಂದುಂಟು, ಹಾ. ನೀನು ಅಂತವರ ಸಹವಾಸದಲ್ಲಿದ್ದು ಇಂಥ ದುರ್ಬುದ್ಧಿ ಮಾಡುವ. ಏನು ಮಾಡುವ? ಈಗ ಅವರು ಪಣ ಇಡುವಾಗ ರಾಜ್ಯ ಕೋಶ ಚತುರಂಗ ಸೇನೆ ಹೌದು. ಇದನ್ನಿಟ್ಟದಲ್ಲದೆ ಪ್ರಜೆಗಳನ್ನು ಅಡವಿಟ್ಟಿದ್ದಾರ. ಇಲ್ಲ ಮತ್ತೆ ನಿನಗಿರ್ಬೋದಿತ್ತಲ್ಲ. ಇರಬಹುದಿತ್ತು, ಆದ್ರೆ ಅಣ್ಣ ಎನ್ನುವಂತಹ ವ್ಯಾಮೋಹವನ್ನೇ ಬಿಟ್ಟು ಆ ಪುಷ್ಕರ ಇವರಿಗೆ ಅಪ್ಪಣೆ ಮಾಡಿದ್ದಾನೆ. ಅಂತಹ ದುಷ್ಟ ಇರುವಂತಹ ಜಾಗದಲ್ಲಿ ನಾವು ಅನ್ನ ಉಣ್ಬೇಕಾ, ಅಲ್ಲಿ ಇರ್ಬೇಕಾ, ಅಂತವನ ಸೇವೆ ಮಾಡ್ಬೇಕಾ? ಅದಕ್ಕೆ ಬಿಟ್ಟು ಬಂದಿ. ಶಾಬಾಸ್. ಶಾಸ್ತ್ರವಿರುವುದು ಹಾಗೆ. ಕುಗ್ರಾಮ ವಾಸ, ಕುಜನನ ಸೇವೆ, ಕುಪುತ್ರೋ, ಕುಭೋಜನ, ಕ್ರೋಧಮುಖಿ ಚ ಭಾರ್ಯ. ಕೆಟ್ಟ ಗ್ರಾಮದಲ್ಲಿ ವಾಸ ಮಾಡು, ಕೆಟ್ಟ ಅನ್ನ ಊಟ ಮಾಡು, ಕುಜನನ ಸೇವೆ ಮಾಡು, ಕೆಟ್ಟ ಮಗನಿಗೆ ಜನ್ಮ ಕೊಡು, ಮನೆಗೆ ಹೋಗುವಾಗ ಕ್ರೋಧಮುಖಿಯಾದ ಹೆಂಡತಿಯನ್ನು ನೋಡು. ಇದು ಅಗ್ನಿ ಇಲ್ಲದೆ ಸುಡುವ 5 ವಿಷಯಗಳು. ಸ್ವಾಮಿನಿಷ್ಠ ನೀನು. ನಿನಗೆ ಅವನನ್ನು ಓಲೈಸಿಕೊಂಡು ಬದುಕಬಹುದಿತ್ತು. ಆದರೆ ಉಂಡ ಅನ್ನ ಹೊಟ್ಟೆಗೆ ಮಾತ್ರ ಅನ್ನುವುದಾಗಿ ಭಾವಿಸುವವರು ಎಲ್ಲಿಯೂ ಉಂಡಾರು. ಉಂಡ ಅನ್ನ ಹೊಟ್ಟೆ ಮಾತ್ರ ತುಂಬಿಸುವುದಲ್ಲ, ಅದು ಮನಸ್ಸನ್ನೂ ತುಂಬಿಸಬೇಕು ಅಂತ ಭಾವಿಸುವವರು ಯಾವುದು ಊಟ ಮಾಡುವುದು ಅಂತ ನೋಡಿಯೇ ಊಟ ಮಾಡ್ತಾರೆ. ಶಾಬಾಸ್, ಮೆಚ್ಚಿದೆ. ಇಲ್ಲಿ ಬಂದ ಮೇಲೆ ನಿನಗೆ ಆಶ್ರಯ ಇಲ್ಲ ಅಂತ ಆಗ್ಲಿಕ್ಕಿಲ್ಲ. ಅಲ್ಲಲ್ಲಿ ಎಲ್ಲ ಬೇರೆ ಬೇರೆ ಉಂಟು. ಆ ಕಡೆಯಲ್ಲಿ ಸರಸ್ವತಿ ಅಂತ, ಈ ಕಡೆಯಲ್ಲಿ ಮಹಾಲಕ್ಷ್ಮಿ ಅಂತ. ಯಾವುದು ಬೇಕು ನಿನಗೆ? ಬೇರೆ ಬೇರೆ ಧರ್ಮಛತ್ರಗಳುಂಟು. ಉಂಡು ಉಟ್ಟು ಬದುಕಲಿಕ್ಕೆ ಬೇಕಾಗಿ ಎಷ್ಟೋ ಜನ ಭವಿಷ್ಯ ಇಲ್ಲದವರು, ಭದ್ರತೆ ಇಲ್ಲದವರು, ಕಣ್ಣಿಲ್ಲದವರು, ಕೈ ಇಲ್ಲದವರು, ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ. ಅವರೊಟ್ಟಿಗೆ ನೀನು ಉಂಡು ಉಟ್ಟು ಇರ್ಬೋದು. ನಾನು ಅಲ್ಲಿಗೆ ಹೋಗುವಾಗ ಅಲ್ಲಿ ಅದು ಮುಗಿತದ ಅಂತ. ನಾನು ಅಲ್ಲಿಗೆ ಹೋಗುವಾಗ ಅಲ್ಲಿ ಅದು ಮುಗಿತದ ಅಂತ ನೀನು ಯೋಚನೆ ಮಾಡಬೇಡ. ಇಲ್ಲಿಯವರೆಗೆ ಅಲ್ಲಿಗೆ ಹೋಗುವಾಗ ಮುಗಿದಿದೆ ಅಂತ ಇಲ್ಲ. ಎಷ್ಟು ಜನ ಬಂದ್ರು ಮುಗಿಯದಷ್ಟು ವ್ಯವಸ್ಥೆ ಉಂಟು. ನನಗೆ ಧರ್ಮದಂಡ ಬೇಡ. ಧರ್ಮದಂಡ ಬೇಡ. ಅಯೋಧ್ಯೆಯಲ್ಲಿ ಮತ್ತೆ ಅಧರ್ಮದಂಡ ಉಂಟಾ? ಹಾಗಲ್ಲ, ಮತ್ತೆ ಅವರೆಲ್ಲ ದುಡಿಯದೆ ಹಾಗೆ ಊಟ ಮಾಡುವುದಲ್ಲ. ನನಗೆ ಏನಾದ್ರೂ ಉದ್ಯೋಗ ಕೊಟ್ಟರೆ ದುಡಿದು ಊಟ ಮಾಡ್ತೇನೆ. ಯಾರು ಹಾಗೆ ಊಟ ಮಾಡುವ ಕ್ರಮವೇ ಇಲ್ಲ. ನಾನು ಕೈಕಾಲು ಸರಿ ಇದ್ದವರೇ ಸೌಲಭ್ಯ ಸಿಗ್ತದೆ ಅಂತ ಇದ್ದದ್ದನ್ನೆಲ್ಲ ಮರೆಮಾಚಿ ಉಚಿತಕ್ಕಾಗಿ ಕಾಯ್ತಾರೆ ಅಲ್ವಾ? ಅಂತಲ್ಲಿ ಕೈಕಾಲು ಸರಿ ಇಲ್ಲದ ನೀನೇನು ದುಡಿಯುವುದು? ಯಾವ ಉದ್ಯೋಗವಾದಿತ್ತು ನೀವು ಕೊಟ್ರೆ ಆ ಉದ್ಯೋಗ ಮಾಡೋದಕ್ಕೆ ನಾನು ಸಿದ್ಧ. ಹೌದಾ? ನಿನ್ನ ದೇಹ ನೋಡಿ ಅಲ್ಲ, ನಿನ್ನ ಆತ್ಮವಿಶ್ವಾಸ ನೋಡಿ ಒಂದು ಉದ್ಯೋಗ ಕೊಡುವ ಅಂತ ಕಂಡಿದ್ರೆ. ಮನಸ್ಸುಂಟು, ಮನಸ್ಸಿದ್ರೆ ಮಾರ್ಗ ಉಂಟು. ಮನಸ್ಸಿದ್ರೆ ಮಾರ್ಗ ಹೌದು, ಒಂದು ಅನುಭವ ಬೇಡ. ಅಲ್ಲಿ ಏನು ಮಾಡ್ತಿದ್ದದ್ದು ನೀನು? ಅಲ್ಲಿ ಕುದುರೆಗೆ ಅಧಿಕಾರಿ. ಕುದುರೆ 1000 ಹೇಳಿದ್ಯಲ್ಲ. ಇಲ್ಲಿ ಅಷ್ಟೆಲ್ಲ ಇಲ್ಲ, ಒಂದು 100 ಇದ್ದಿತ್ತು. 100ಯಾ? ನಿಮಗೆ ಕಡಿಮೆ ಆಗ್ತದ? ಬೇಡ, ನಾವು ಹೆಚ್ಚಂತಲೇ ಮಾಡುವ. 99ಕ್ಕೆ ಒಂದು ಹೆಚ್ಚು, 100 ಆಯ್ತು. ನಿನ್ನ ಸಮಾಧಾನಕ್ಕೆ ಬೇಕಾದ್ರೆ 98ಕ್ಕೆ 2 ಸೇರಿಸು. ದೊಡ್ಡ ವಿಷಯ ಅಲ್ಲ, ಇರುವುದು 100. ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಇದ್ದಾನೆ. ಅವನ ಉದ್ಯೋಗ ತೆಗೆದು ನನಗೆ ಉದ್ಯೋಗ ಕೊಡುವುದೆಲ್ಲ ಬೇಡ. ಪಾಪ ಅವನ ಹೊಟ್ಟಿಗೆ ಹುಡುದು ನನಗೆ ಬೇಕಾ ಅನ್ನ? ಬೇಡ ಬೇಡ. ಈಗ ನಿನಗೆ ಅನ್ನ ಕೊಡ್ಲಿಕ್ಕೆ ಕಷ್ಟ ಆಗಿ ನಾನು ಉದ್ಯೋಗ ಕೊಡುವುದಲ್ಲ. ನೀನು ಉದ್ಯೋಗ ಮಾಡಿದ್ರೆ ಅನ್ನ ತಿನ್ನುವುದಿಲ್ಲ ಅಂತ ಹೇಳಿದ ಕಾರಣ ಒಂದು ಕೆಲಸ ಮಾಡು, ಅವನಿಗೊಂದು ಸಹಾಯಕನಾಗಿ. ಸಹಾಯಕನಾಗಿ ಅಂದ್ರೆ ಈ ಕುದುರೆಗಳಿಗೆಲ್ಲ ಹುರುಳಿ ಬೇಯಿಸಬೇಡುವ. ಹಾಗಾಗಿ ಕಟ್ಟಿಗೆ ತರಬೇಕಾಗ್ತದೆ. ಕಟ್ಟಿಗೆ ತರಬೇಕು. ಸ್ವಲ್ಪ ಕಟ್ಟಿಗೆಲ್ಲ ತಾನೀನು ಕಾಡಿಗೆ ಹೋಗ್ಬೇಡುವ? ಇಲ್ಲ, ತೋಟದಲ್ಲಿ ಉಂಟು. ಅಲ್ಲ, ಹಾಗಲ್ಲ. ಕಾಡಿನಿಂದ ಕಟ್ಟಿಗೆಯನ್ನು ತರುವಾಗ ಯಾವುದಾದ್ರೂ ಮೃಗನನ್ನು ಹಿಡಿದ್ರೆ ಹೌದಲ್ಲ, ಮತ್ತೆ ನನಗೆ ಓದ್ಲಿಕ್ಕೂ ಆಗುದಿಲ್ಲ. ಬಾಣಲೆಯಿಂದ ಬೆಂಕಿಗೆ ಅಂತ ಆಶ್ರಯ ಕೊಡ್ತೇನೆ ಅಂತ ಹೇಳಿ ನಾನೇ ಕೊಂದ ಹಾಗಾದಿ. ಬೇಡ, ಒಂದು ಕೆಲಸ ಮಾಡು. ಆ ಹುರುಳಿ ಬೇಯಿಸುವುದಕ್ಕೆ ನೀರು ಬೇಕಾಗ್ತದೆ. ಬಾವಿಯಿಂದ ನೀರು ಸೇದುತ್ತಾ? ಬಾವಿಯಿಂದಲೇ ಸೇದುದಲ್ವ ರಾಯರೇ? ಮತ್ತೆ ಬೇರೆ ವ್ಯವಸ್ಥೆ ಉಂಟಾ ನೀರಿಗೆ? ಅಲ್ಲ, ಹಗ್ಗ ಹಾಕಿ ಕೊಡ ಇಳಿಸಿ ಹಾಗೆ ತೆಗಿಬೇಕಲ್ಲ. ನೋಡಿ ನನ್ನ ಕೈ ಅದು ಒಂದು ಉದ್ಯೋಗ ಬಿಟ್ಟು ಮಿಕ್ಕುಳಿದು ಯಾವುದನ್ನು ಮಾಡಿ ಹೇಳಿ. ಹಾಗಾದ್ರೆ ಬಾವಿಯಲ್ಲಿ ನೀರು ಸೇದುವುದು ಬೇಡ, ಕಾಡಿಗೆ ಹೋಗುವುದು ಬೇಡ. ಅವ 100 ಕುದುರೆಗಳನ್ನು ನೋಡಬೇಡ. ಬೇರೆ ಬೇರೆ ಕೆಲಸ ಇರ್ತದೆ. ಕೆಲವೊಮ್ಮೆ ಬೆಂಕಿ ಮಾಡಿ ಹೋದವನಿಗೆ ಆ ಕಡೆ ಹೋಗಿ ಈ ಕಡೆ ಬರುವಾಗ ಬೆಂಕಿ ಆರಿ ಹೋಗಿರ್ತದೆ. ಒಂದು ಕೆಲಸ ಮಾಡಿ, ಕಟ್ಟಿಗೆಯನ್ನೆಲ್ಲ ಒಳಗೆ ಹೊರಗೆ ಹಾಕಿಕೊಂಡು ಆ ಬೆಂಕಿ ಹಾರದ ಹಾಗೆ ನೋಡ್ತಾ ಇರು. ಮೊದ್ಲಾದ್ರೆ ಆಗ್ತಾ ಇತ್ತು, ಈಗ ನನಗೆ
ಪಿತ್ತ ವಿಕಾರ ಆಗ್ತದೆ, ಬೆಂಕಿಯ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಅದೊಂದು ಬಿಟ್ಟು ಮಿಕ್ಕುಳಿದ ಯಾವ ಕೆಲಸವನ್ನಾದ್ರೂ ಮಾಡಿ ಏನು. ಈಗ ಯಾಕೆ ಆಗುದಿಲ್ಲ ನಿನಗೆ? ಬೆಂಕಿಯ ಹತ್ತಿರ ಕೂತ್ರೆ ಪಿತ್ತ ವಿಕಾರ. ಅದು ಗೊತ್ತಾಗ್ತದೆ ನೀನು ಮಾತಾಡುವಾಗ. ನಿನಗೆ ಸ್ವಲ್ಪ ಪಿತ್ತ ಹೆಚ್ಚುಂಟು ಅಂತ. ಮೊದಲು ದೊಡ್ಡ ಜನರಾಗಿ ಹೇಳಿದೆ, ಏನು ಬೇಕಾದ್ರೂ ಹೇಳಿ ನಾನು ಮಾಡ್ತೇನೆ. ಬರುವಾಗ ಹೇಳುದು ನಾವು ಏನು ಬೇಕಾದ್ರೂ ಮಾಡ್ತೇವೆ ಅಂತ. ಮತ್ತೆ ಹೇಳುದು ನನಗೆ ಅದೊಂದಾಗುದಿಲ್ಲ, ನನಗೆ ಇದೊಂದಾಗುದಿಲ್ಲ. ಆಯ್ತು, ನಿನಗೆ ಏನಾಗುವುದು? ಅವನಿಗೆ ಬೇಕಾದ್ದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನಿಗೆ ಬೇಕಾದ್ದರಲ್ಲಿ ನಿನಗೆ ಏನಾಗ್ತದೆ ಅದನ್ನು ಮಾಡಿಕೊಳ್ಳುತ್ತಾ ಸಹಾಯಕನಾಗಿ ಅಲ್ಲಿರು. ನನಗೆ ಕೂಡಿದ್ದಾರೆ ಇಷ್ಟೇ ವೇತನ ಅಂತ ಉಂಟಾ? ಇಲ್ಲ, ನೀವು ಕೊಟ್ಟದ್ದು. ವರ್ಷಕ್ಕೆ 10,000 ಸುವರ್ಣ ಮುದ್ರೆ. ನೀವು ಹೇಳಿದ್ರೆ ಸತ್ಯ ಇರ್ಬಹುದು. ನಿನಗೆ ಕೆಲವು ಜನ ಹಾಗೆ ಹೇಳಿ ಕಡಿಮೆ ಕೊಟ್ಟಿದ್ದಾರ? ಅಲ್ಲ ಅಲ್ಲ, ನೀನು ಅನುಭವದಲ್ಲಿ ಮಾತಾಡಿದಾಗ ಮಾತಾಡ್ತೀನಿ. ಅಲ್ಲ, ಕೆಲವೆಲ್ಲ ಇಷ್ಟು ಕೊಡ್ತೇವೆ ಅಂತ ಹೇಳುವುದು, ಮತ್ತೆ ಅವ ಕೊಡುವವ ಮತ್ತೆ ಸ್ವಲ್ಪ ಕಡಿಮೆ ಮಾಡಿ ಕೊಡುದು. ಅದು ಕೊಡುವವ ಕಡಿಮೆ ಮಾಡೋದಲ್ಲ, ಅದು ಯಾವನೋ ಒಬ್ಬ ಮಧ್ಯವರ್ತಿ ಕಡಿಮೆ ಮಾಡಿಸುದು. ಹಾಗೆ ನೀವು ಹೇಳಿದ ಮೇಲೆ ಮತ್ತೊಬ್ಬ ಬರ್ಲಿಕ್ಕಿಲ್ಲ. ಒಳಗೆ ಲಯ ಲಯ ಅಲ್ಲ, ಲಾಯ ಕುದುರೆ ಅಲ್ಲ. ಪ್ರಪಂಚದಲ್ಲಿ ಇಂಥದ್ದು ನೀವೆಲ್ಲ ಬಿಟ್ಟ ಕಣ್ಣು ಮುಚ್ಚುವುದಕ್ಕೆ ಮರೆತಿದ್ದೀರಿ. ನಿಮಗೆಲ್ಲ ಅನುಮಾನ, ಏನಿದು ಏನಿದು? ಚಕ್ರವರ್ತಿಯೊಬ್ಬ, ವೇದಜ್ಞನಾದ ಗುರುವೊಬ್ಬ, ಹೆತ್ತ ತಾಯಿಯೊಬ್ಬಳು, 3 ಮಂದಿ ಬರದೆ ಪೀಠದಲ್ಲಿ ಕುಳಿತವ 7 ಕೂಡ. ಈ ತ್ರಿವರ್ಗಕ್ಕೂ ಸಂಬಂಧಪಟ್ಟವನಲ್ಲ ಬಾಹುಕ. ಯಾಕೆ ಭೂಪತಿ ಎದ್ದ? ಈ ಪ್ರಶ್ನೆ ನಿಮ್ಮ ಮುಖದಲ್ಲಿ ದಟ್ಟವಾಗಿ ಕಾಣ್ತಾ ಉಂಟು. ದೊಡ್ಡ ವಿಷಯ ಅಲ್ಲ, ಆಕಸ್ಮಿಕವಾದದ್ದೊಂದು ಘಟಿಸಿ ಹೋದ್ರೆ ಒಮ್ಮೆಲೆ ಸಿಡಿಲು ಬರುವಾಗ ನಾವು ನಡುಗುತ್ತೇವೆ ಎಂದ ಮಾತ್ರಕ್ಕೆ ಸಿಡಿಲಿಗೆ ಗೌರವ ಕೊಟ್ಟಿದ್ದೇವೆ ಅಂತ ಅರ್ಥ ಅಲ್ಲ. ಆಕಸ್ಮಿಕ, ಅಯಾಚಿತ, ಅಯೋಚಿತ. ಹಾಗೆ ಆಕಸ್ಮಿಕವಾದಂತಹ ಒಂದು ಬಾಹುಕನ ಪ್ರವೇಶದಿಂದ ಎದ್ದು ನಿಂತದ್ದೇ ಹೊರತು ಇದರಲ್ಲಿ ವಿಶೇಷ ಏನು ಇಲ್ಲ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇನ್ನು ಹೆಚ್ಚಿನದ್ದೇನೂ ಇಲ್ಲ. ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಿಮಗೆಲ್ಲ